ಯಾರಲ್ಲಿ ಆ ಯಾರಲ್ಲಿ ಇರೋದು? ಏನ್ ಮಾಡ್ತಿದ್ದೀರಾ? ತೆಂಗಿನಕಾಯಿ ಕಿತ್ಕೊಂಡು ಹೋಗಿ ಬಂದ್ಬಿಟ್ರು. ಅಯ್ಯೋ ಬರೀ ಇದೇನೇ ನೀ ಆಯ್ತು. ಅಮ್ಮ ಏನ್ಲಾ? ಅಮ್ಮ ನಾನೊಂದು ವಾರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಯ್ತೀನಿ. ಏಯ್ ಏನ್ಲಾ ಟ್ರಿಪ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಮರುವಾದೆಗೆ ಮನೆಗಿರೋದು ಕಲ್ತ್ಕ. ಅದು ಇದು ಅಂತ ಹೇಳ್ಬಿಟ್ಟು ಶಾನೆ ನೀ ಅವತಾರಡಕ್ಕೆ ಹೋಗ್ಬೇಡ. ಮುಚ್ಕೊಂಡು ಮನೆಗಿರು. ನೋಡು ಈಗ ನಿಮ್ಮ ಅಪ್ಪ ಬೇರೆ ಸುಮ್ಮನೆ ಸಿಟ್ಟಾಗವನೆ. ನಿಮ್ಮ ಅಪ್ಪನ ಹತ್ರ ಹೆಂಗೆಂಗೋ ತಿಕ್ಲಾಗ ಮಾತಾಡ್ಬಿಟ್ಟು ಈಗ ಬೇರೆ ನೀವು ಮುಂದೆ ಟ್ರಿಪ್ ಹೋಯ್ತೀನಿ ಅಂತ ಹೇಳ್ತಾ ಇದೆಯಾ. ಮನೆಗಿದ್ದು ನಿಮ್ಮ ಅಪ್ಪಂಗೆ ಏನೋ ಒಂದು ಸಮಾಧಾನ ಮಾಡು. ಅಮ್ಮ ಯಾರಿಗೂ ಸಮಾಧಾನ ಮಾಡೋ ಅವಶ್ಯಕತೆ ನನಗೇನು ಇಲ್ಲ ನೋಡು. ಇಷ್ಟು ದಿನ ಎಲ್ಲನೂ 10 ರೂಪಾಯಿ ದುಡ್ಡು ಕೊಡ್ತಿರ್ಲಿಲ್ಲ ಯಾರು ಕಷ್ಟ ಅಂದ್ರೂ ನನಗೆ. ಈಗ ನನ್ನ ಹೆಸ್ರಿಗೆಲ್ಲ ಬಂದೈತೆ. ಏನೋ ನಾನು ಅಕಸ್ಮಾತ್ ಏನಾರ ಎಲ್ಲನೋ ಹೋಗ್ಬಿಟ್ಟು ಒಂದು ವಾರ ಬರಲಿಲ್ಲ ಅಂತ ಹೇಳಿದ್ರೆ ಶಾನೆ ಎದುರುಕತಿಯಾ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ನಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಟ್ರಿಪ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಶಾನೆ ಬೇಜಾರ ಹೋಗ್ಬಿಟ್ಟೈತೆ. ಒಂದು ರೌಂಡ್ ಟ್ರಿಪ್ ಹೋಗ್ಬಿಟ್ಟು ಬರ್ತೀನಿ. ನೋಡಮ್ಮ ನೀನು ಬರಂಗಿದ್ರೆ ಬಾ, ನಿನ್ನೂ ಕರ್ಕೊಂಡು ಹೋಯ್ತೀನಿ. ಈ ವಯಸ್ಸಾಗೆ ಅದೊಂದು ಬಾಕಿ ಐತೆ ನನ್ನ ಜೀವನಕ್ಕೆ. ಬಿಡು, ಎಲ್ಲನ ಆಳ್ ಬಿದ್ದೋಗು. ಹಾಳಾಗೆ ಹೋಗ್ತೀನಿ ಬಿಡು. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನೋಡಮ್ಮ ತೆಂಗಿನಕಾಯ್ದು ಅದು ಇದು ದುಡ್ಡೆಲ್ಲನೂ ನೀಟಾಗಿ ಎತ್ತಿಕೊಂಡಿರು ಬೀರ್ನಾಗೆ. ಅಪ್ಪಂಗೆ 1 ರೂಪಾಯಿ ಕೊಡಬೇಡ. ಹೋಗಣ್ಣ, ನಿನ್ನ ನಿಮ್ಮ ಅಪ್ಪನ ಮಧ್ಯೆ ಸಿಗಾಕೊಂಡು ತಿರುಬೋಕಿ ಆಯ್ತಾ ಇದ್ದೀನಿ ನಾನಂತನೂ. ದೊಡ್ಡ ತಿರುಬೋಕಿ ಆಳ್ ಬಿದ್ದೋಗು. ನನಗೆ ನನ್ನ ಮಗಳು ಬರೋ ಗಂಟನೂ ನನಗೆ ನನ್ನ ಜೀವನದಾಗೆ ನೆಮ್ಮದಿನೇ ಇಲ್ಲ. ನನಗೆ ನನ್ನ ಮಗಳು ಫಸ್ಟ್ ಬಂದ್ಬಿಟ್ರೆ ಮನೆಗೆ, ಅವಾಗ ನಂಗೆ ಅದೆಷ್ಟೋ ಸಮಾಧಾನ ಆಯ್ತದೆ, ಎಷ್ಟೋ ಖುಷಿ ಆಯ್ತದೆ. ನಿಮ್ಮಿಬ್ಬರಿಂದ ಅಂತೂ ನನ್ನ ಜೀವಕ್ಕೆ ನೆಮ್ಮದಿ ಇಲ್ಲ ಅಂತ ಗೊತ್ತಾಯ್ತು. ಬರೋ ಮಗಳಾದ್ರೂ ಒಳ್ಳೆ ಆಗ್ಬಿಟ್ಟಿದ್ರೆ ಅಷ್ಟೇ ನೀನು ಸಾಕು. ಬೊತ್ತಳೆ ಅವಾಗ ಅವಳ ಜೊತೆ ನೀವು ಸಂದಕ್ಕಿರಂತೆ. ಈಗ ನನ್ನ ಜೊತೆ ಏನು ಸಂದಕ್ಕಿರೋದು ಬೇಡ. ಅದಕ್ಕೆ ಒಂದು ವಾರ ಬರೋಕ್ಕಿಲ್ಲ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ಏಯ್ ಮಗ ನಿಂತ್ಕೊಳ್ಳ. ಅಯ್ಯ ಹೇಳಿದೇನು ಕೇಳಕ್ಕಿಲ್ಲ ಈ ಗಂಡೈಕ್ಳು. ಅಯ್ಯೋ ಆಂಟಿ, ನಾನು ನಿಮ್ಮ ತೆಂಗಿನಕಾಯಿ ಕಿತ್ಕೊಂಡು ಹೋಗಿ ಬರಲಿಲ್ಲ ಆಂಟಿ. ಓಹೋ ಪದ್ದು ಮಗಳಲ್ವೇ ನೀನು ನಿಧಿ? ಹಾ ಆಂಟಿ, ನಾನು ಇಲ್ಲಿ ಒಂದಲ್ಗದ ಸೊಪ್ಪು ಸಿಗುತ್ತೇನೋ ಅಂತ ಹೇಳ್ಬಿಟ್ಟು, ಅದು ಔಷಧಿಗೆ ತುಂಬ ಒಳ್ಳೇದು. ಅಮ್ಮ ಕಿತ್ಕೊಂಡ್ಬಿಟ್ಟು ಬಾ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೆಲ್ಲ ಬಂದು ಹುಡುಕಾಡ್ತಾ ಇದ್ದೀನಿ. ಇಲ್ಲೆಲ್ಲೂ ಸಿಗ್ಲೇ ಇಲ್ಲ ನನಗಂತೂ. ಓ ಒಂದಲ್ಗದ ಸೊಪ್ಪ? ಅದು ನಾನು ಇನ್ನೊಂದು ತೋಟದಾಗೈತೆ ಕಣಮ್ಮಿ, ಇಲ್ಲಿ ಎಲ್ಲನೂ ಇಲ್ಲ. ಏನೋ ಹೆಣ್ಮಕ್ಳು ಇರಬೇಕು ಅನ್ನೋದು ಅದಕ್ಕೇನೆಯ. ಅಮ್ಮಗಳು ಕಷ್ಟ ಅರ್ಥ ಮಾಡ್ಕೊಂಡು ತೊಗ್ಗಿ ಬೊಗ್ಗಿ ನಡೀತಾರೆ. ಈ ಗಂಡೈಗಳು ನನ್ನ ಮಕ್ಕಳಿದ್ರೆ ಏನಕ್ಕೂ ನಮಗಂತೂ ಸಹಾಯನೂ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನಾವು ಹಾಳಾಗಿ ಹೋಗಿ ಸತ್ರೂ ಯಾರು ಕೇಳೋಕ್ಕಿಲ್ಲ. ಯಾವಾಗ ಅನ್ನಿಸ್ತದತ್ತೆ ನನ್ನ ಮಗಳು ನಿನ್ನಂಗಿರಬಾರ್ದಾ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಬಿಡಿ ಆಂಟಿ. ಅಮ್ಮನೂ ಹೇಳ್ತಿರ್ತಾರೆ ನೀವು ತುಂಬ ಒಳ್ಳೆಯವರು, ಸಾವುಕಾರ ಥರ ಅಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ನಿಮ್ಮ ಅಮ್ಮನ ಫ್ರೆಂಡು ದಯ್ಯ ಇರಲಿಲ್ಲ ಅಂತ ಹೇಳಿದಿದ್ರೆ, ಅಯ್ಯೋ ಶಿವನೇ ನನ್ನ ಬಾಳಂತೂ ಇವತ್ತು ಬೀದಿಗೆ ಬಂದ್ಬಿಟ್ರದು. ನಿಮ್ಮ ಅಮ್ಮಂಗೆ ಒಳ್ಳೆ ಗುಣ ಐತೆ ಬಿಡಮ್ಮ. ನಿಮ್ಮ ಅಮ್ಮಂಗೆ ಅಷ್ಟು ಒಳ್ಳೆ ಗುಣ ಇರೋದು ಕೇನಿಯ, ನಿನಗೂ ಅಷ್ಟು ಒಳ್ಳೆ ಗುಣನೇ ಬಂದಿರೋದು. ಹೆಂಗೋ ಬಿಡು, ಇಬ್ಬರು ಸೇರ್ಕೊಂಡು ದಯ್ಯನು ನಿಮ್ಮಮ್ಮ ಸೇರ್ಕೊಂಡು ನನ್ನ ಜೀವನ ಓದಿ ಸರ್ ಮಾಡಿದ್ರು. ಇಲ್ಲ ಅಂದಿರಿ ಇವತ್ತು ಎಲ್ಲೋ ಬಿದ್ದಿರ್ಬೇಕಿತ್ತು ನಾನಂತೂ. ನಾನು ನನ್ನ ಮಗ ಬಿಕಾರಿ ಆಗೋಗ್ಬಿಡ್ತಾ ಇದ್ವಿ. ಇವತ್ತು ಆಸ್ತಿ ಎಲ್ಲ ನನ್ನ ಮಗನ ಹೆಸ್ರಿಗೆ ಹೋಗೋ ಕಾರಣವೇ ನಿಮ್ಮ ಅಮ್ಮನೇನೆಯ. ಬ್ಯಾಡ ನಿನ್ನ ಹೆಸ್ರಿಗಿದ್ರೆ ನಿನ್ನ ಗಂಡ ಬಿಡೋಕ್ಕಿಲ್ಲ, ಮಕ್ಳ ಹೆಸ್ರಿಗೆ ಸೇರಲಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಮಗನ ಹೆಸ್ರು ಮಾಡಿಸಿದ್ವಿ. ಈಗ ಮಗ ನೋಡಿದ್ರೆ ಒಳ್ಳೆ ದೊಡ್ಡ ಗೂಬೆ ನನ್ನ ಮಗನ ಥರ ಆಡ್ತಾವನೆ. ಅಯ್ಯೋ ಏನು ಮಾಡೋದನ್ನ ಮನೆ ಬರಹ. ಏನಂತ ಹೇಳ್ತಾ ಇದ್ದೀರಾ? ದೆಯ್ಯ ಅಂದರೆ? ಓ ನಿಮ್ಮಮ್ಮ ನಿಂಗೆ ದೆಯ್ಯದ ವಿಷಯ ಹೇಳಿಲ್ವಾ? ಇಲ್ಲ ಆಂಟಿ, ನಂಗೆ ಯಾವ ದೆಯ್ಯದ ವಿಷಯನೂ ಹೇಳಿಲ್ವಲ್ಲ ನಮ್ಮಮ್ಮ. ಅಂದರೆ ನೀವು ಇನ್ನೂ ಹುಟ್ಟೇ ಇರಲಿಲ್ಲ, ನೀನು ಮನೆಗೆ ಬಂದಿರಲಿಲ್ಲ ಅಂತ ಅನ್ನಿಸ್ತದೆ. ಆಗ ಒಂದು ದೆಯ್ಯ ಇತ್ತು, ಇವಾಗಿಲ್ಲ ಅಂತ ಅನ್ನಿಸ್ತದೆ. ಅವಾಗ ಒಂದು ದೆಯ್ಯ ಇತ್ತು, ಅದೆಷ್ಟು ಸಹಾಯ ಮಾಡೋದು ಅಂತ ಹೇಳಿದ್ರೆ ಯಾವ ರೂಪ ಬೇಕೋ ಆ ರೂಪ ಪಡ್ಕೊಳ್ಳೋದು. ನಮ್ಮ ಅಮ್ಮನ ಥರ ಆಕ್ಟ್ ಮಾಡ್ತು. ಆ ದೆಯ್ಯನೋ ದೆಯ್ಯ ಬಿಡು. ಆವಾಗೆಲ್ಲ ಒಂಥರ ಕಾಲ, ಒಳ್ಳೆ ಕಾಲ. ಆವಾಗ ದೆಯ್ಯಗಳು ಸಹಾಯ ಮಾಡವು. ಈಗೈತೆ ದೊಡ್ಡ ಕಿತ್ತೋಗ್ರ ಕಾಲ, ಎಂಥದ್ದು ಬಂದು ಸಹಾಯ ಮಾಡೋಕ್ಕಿಲ್ಲ. ಆಮೇಲೆ ನಿಮ್ಮ ಅಮ್ಮ ನಿಮ್ಮ ಸಂಸಾರದಾಗೆ ಮುಳುಗೋಯ್ತು. ಆಮೇಲೆ ನಾನು ನನ್ನ ಸಂಸಾರದಾಗೆ ಮುಳುಗೋಗ್ಬಿಟ್ಟೆ. ನಮ್ಮ ಜೀವನಗಳು ಈಗ ಇಷ್ಟಕ್ಕೆ ನಿಂತೋಗ್ಬಿಟ್ಟವೆ. ಆ ದೆಯ್ಯ ಅದು ಎಷ್ಟು ಸಹಾಯ ಮಾಡೋದು ಗೊತ್ತೇ ನಿಮ್ಮಮ್ಮಂಗೆ? ಅಯ್ಯೋ ಎಲ್ಲ ವಿಷಯನೂ ಹೇಳೈತೆ ನಮ್ಮಮ್ಮ. ನನಗೆ ಯಾವ ದೇವದ ವಿಷಯ ಹೇಳಿಲ್ಲ. ಯಾಕಮ್ಮ ಏನೋ ಯೋಚನೆ ಮಾಡ್ತಿದ್ಯಾ? ಅಲ್ಲ ನಮ್ಮಮ್ಮ ಎಲ್ಲ ವಿಷಯನೂ ನಂಗೆ ಹೇಳೈತೆ, ಈ ದೆಯ್ಯದ ವಿಚಾರನೇನೆಯಾ ನಂಗೆ ಹೇಳಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ನಮ್ಮಮ್ಮನೂ ಕೇಳಿದ್ರೆ ಎಲ್ಲ ವಿಚಾರನೂ ಗೊತ್ತಾಯ್ತದೆ ಅಂತ ಅನ್ನಿಸ್ತದೆ. ಹಾಂ ಗೊತ್ತಾಯ್ತದೆ. ಹೆಂಗೋ ಬಿಡಮ್ಮ, ಹೆಂಗೋ ಒಳ್ಳೆ ಹೆಣ್ಮಕ್ಳು. ಮತ್ತೆ ನಿನ್ನ ತಮ್ಮ ಹೆಂಗವನೇ? ಅವನು ಸಂದಕವನೇ. ಸರಿ ಬಿಡಮ್ಮ ಆಯ್ತು. ಇನ್ನಂತ ಒಂದು ಹೆಣ್ಮಕ್ಳು ಮನೆಗಿದ್ಬಿಟ್ರೆ ಸಾಕು, 100 ಜನ ಗಂಡ್ಮಕ್ಳು ಮನೆಗಿದ್ದಷ್ಟು ಎಣಿಯ ಲೆಕ್ಕ. ಅದೇ ಒಂದಲ್ಗದ ಸೊಪ್ಪು ಆ ತೋಟದಾಗ ಇನ್ನೊಂದು ತೋಟದಾಗ ಐತಿ, ಹೋಗಿ ಕಿತ್ಕೊ ಹೋಗು. ನಮ್ಮ ಆಳುಗಳಿಗೆ ಹೇಳ್ತೀನಿ, ಅವರೇ ಏನಿಯ ಕಿತ್ಬಿಟ್ಟು ಬೇಕಾದ್ರೆ ಕೊಡ್ತಾರೆ ಅಂತ ಹೇಳಿದ್ರೆ. ಸರಿ ಆಂಟಿ ಆಯಿತು, ಥ್ಯಾಂಕ್ ಯು. ಇರಮ್ಮ ಎಳ್ನೀರೇನಾರ ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗಿವಂತೆ ಕಿತ್ಕೊಡ್ತೀನಿ. ಅಯ್ಯೋ ಬೇಡ ಆಂಟಿ, ನಮ್ಮದು ಹೊಲ್ದಾಗೂ ಎಳ್ನೀರವೆ, ಅಲ್ಲೇ ನೀಯ ಶಾನೆ ಹೋಗಿ ಕುಡಿಯೋಕ್ಕಿಲ್ಲ. ನೀನು ಇಲ್ಲೆಲ್ಲ ಸುಮ್ಮನೆ ನೀಯ ಯಾಕೆ? ಏನು ಬೇಡ ಪರವಾಗಿಲ್ಲ ಬಿಡಿ, ನಾನು ಒಯ್ತೀನಿ. ಅಮ್ಮ ಕಿತ್ಕೊಬಿಟ್ಟು ಬಾ ಬಿರ್ನಾ ಅಂತ ಹೇಳೈತಿ, ಹೋಗಿ ಕಿತ್ಕೊಬಿಟ್ಟು ಒಯ್ತೀನಿ ಹಂಗೆ ನೀಯ. ಸರಿ ಕಣಮ್ಮ, ಒಳ್ಳೇದಾಗಲಿ. ಛೇ ನನಗಿಂತ ಒಬ್ಬಳು ಮಗಳಿರಬಾರ್ದಾಗಿತ್ತ. ಎಷ್ಟು ಒಳ್ಳೆಯವಳು. ಜಗಳಕ್ಕೆ ಬಿದ್ರಂತೂ ರಾಕ್ಷಸಿ ಥರ ಬೀಳ್ತಾಳೆ. ಒಳ್ಳೆಯರ ಹತ್ರ ಮಾತ್ರ ಒಳ್ಳೆ ಹುಡುಗಿ ಥರ ನಡ್ಕೊಂತಾಳೆ. ಇಷ್ಟು ಇದ್ಬಿಟ್ರೆ ಸಾಕಲ್ವಾ? ಇದಕ್ಕಿನ್ನೂ ಇನ್ನು ಎಂಥ ಮಗಳು ಬೇಕಾಯ್ತದೆ ಹೇಳು? ನನ್ನ ಮಗಳು ಅದು ಎಲ್ಲವಳು, ಅದು ಯಾವಾಗ ಬತ್ತಾಳೋ? ನನ್ನ ಮಗಂಗೂ ನನಗೆ ಅಣ್ಣಂಗೂ ಇಬ್ರಿಗೂ ಅದು ಯಾವಾಗ ಬುದ್ಧಿ ಕಲಿಸ್ತಾಳೋ? ನನಗೆ ಅದೇ ಗೊತ್ತಾಯ್ತಿಲ್ಲ. ಬತ್ತಾಳೆ,
ನನ್ನ ಮನಸ್ಸಿಗೆ ಜಾಸ್ತಿ ಅನ್ನಿಸ್ತೈತೆ. ಬಂದೇ ಬತ್ತಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ನೀನು ಕಾಯ್ಕೊಂಡು ನಿಂತಿದ್ದೀನಿ ನಾನಂತೂ. ನನ್ನ ಮಗ ಇನ್ನೊಂದು ವಾರ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋದ್ನಲ್ಲ, ಎತ್ತು ಅಂಟ ಹಾಳಾಗೋದ ಇನ್ನ. ಅಯ್ಯೋ ಶಿವನೇ ಸೋಮ್ಲಿಂಗ. ಸದ್ಯ ಹೋಗಿ ಹುಷಾರಾಗಿ ವಾಪಸ್ ಬಂದ್ಬಿಟ್ರೆ ಅಷ್ಟೇನೇ ಸಾಕು. ಪೋಲಿ ಹುಡುಗರ ಜೊತೆ ಸೇರಿ ಹಾಳಾಗೋಗ್ಲಿಲ್ಲ ಅಂದರೆ ಸಾಕಪ್ಪ ದೇವ್ರೇ ನನ್ನ ಮಗ. ಓಯ್ ರಾಮಪ್ಪಣ್ಣ ಬರ್ರಿ ಇತ್ತಾಗೆ. ಇಲ್ಲೆಲ್ಲ ಹೊಸಿ ಮಟ್ಟೆ ಬಿದ್ದಾವೆಲ್ಲ ಎತ್ತಾಕಿವ್ರಂತೆ. ನಮ್ಮ ಅಮ್ಮನ ಕೇಳ್ತೀನಿ ದೆಯ್ಯದ ವಿಚಾರನ. ನಮ್ಮಮ್ಮ ಏನು ಹೇಳ್ತದೋ ಕೇಳೋಣ. ಅಮ್ಮ ಅಮ್ಮ. ಯಾಕೆ ಇಷ್ಟೊಂದು ಖುಷಿಯಾಗಿ ಕಿರುಚ್ಕತೀವಿ ಅಮ್ಮ ಅಮ್ಮ ಅಂತ? ಏನಂತೆ ಗೊತ್ತಾ, ನಮ್ಮ ಅಮ್ಮಂಗೆ ದೆಯ್ಯ ಸಹಾಯ ಮಾಡ್ತದಂತೆ ಕಣು. ಏನು ಕೇಳಿದ್ರೆ ಅದನ್ನ ಮಾಡ್ತದಂತೆ ಗೊತ್ತಾ. ನಾನು ಈಗ ತಾನೇ ವಿಚಾರ ತಿಳ್ಕೊಂಬಿಟ್ಟು ಬಂದೆ. ಅದಕ್ಕೆ ಅಮ್ಮಂಗೋಸ್ಕರ ಕಾಯ್ತಾ ಇದ್ದೀನಿ. ಬಾ 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 ಅಂತ ಹೇಳ್ಬಿಟ್ಟು ಅಮ್ಮನ ಕರಿತಿದ್ದೀನಿ. ಬಂದ ತಕ್ಷಣ ಕೇಳ್ಬಿಡ್ಬೇಕು ನಾನಂತೂ ದೆಯ್ಯ ಹೆಂಗೆ ಏನು ಎತ್ತ ಅಂತ. ಏ ಸುಮ್ಕಿದ್ರಾಯ್ತು. ಯಾವ ದೆಯ್ಯ? ಈಗಿನ ಇದ್ರಾಗೆ ದೆಯ್ಯಗಳನ್ನು ಬೇರೆ ನಂಬ್ತೀಯ ನೀನು? ಯಾವ ದೆಯ್ಯನೂ ಇಲ್ಲ, ಎಂಥದ್ದು ಇಲ್ಲ. ಅಮ್ಮೋರೆಲ್ಲ ಸುಮ್ಮನೆ ಕೊಟ್ಕತೆ ಹೇಳ್ತಾರೆ ಅಷ್ಟೇನಿಯ. ಹಳೇ ಕಾಲದ ಕೊಟ್ಕತೆ ಹೇಳ್ತಾರೆ. ಏ ಎಂಥದ್ದು ಇಲ್ಲ. ಈ ಸಾವುಕಾರರು ಹೆಂಡ್ತಿ ಅವಳಲ್ಲ ಆಯಮ್ಮ ನಿನಗೆ ಹೇಳಿದ್ಲು ನನಗೆ. ಆ ದೆಯ್ಯ ನಂಗೆ ಅವಾಗ ಎಷ್ಟು ಸಹಾಯ ಮಾಡ್ತು ಗೊತ್ತಾ ಅಂತ ಹೇಳ್ಬಿಟ್ಟು. ಈಗ ಅಮ್ಮಂಗೂ ಗೊತ್ತಿರ್ತದೆ. ಅಮ್ಮ ಅಲ್ಲ ನಂಗೆ ಹೇಳಿದ್ದು, ಆ ಆಂಟಿ ಹೇಳಿದ್ದು. ಆ ಆಂಟಿನೇ ಕಣ್ಣಾರೆ ನೋಡೈತಂತಲ್ಲ ದೆಯ್ಯನ. ಅದಕ್ಕೆ ನಾವು ಅಮ್ಮನ ಕೇಳಬೇಕಲ್ವಾ ಏನು ಎತ್ತ ಅಂತ. ಏನು ಕೆಲಸ ಹೇಳಿದ್ರು ಮಾಡ್ತದ? ಹ್ಞೂ ಕಣು ಮಾಡ್ತದಂತೆ. ಮತ್ತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದ್ರೂ ಮಾಡ್ತದ? ಬರೀ ಕ್ರಿಕೆಟು 3 ಹೊತ್ತುನುವೆ. ಹ್ಞೂ ಏನಮ್ಮಿ ಕೂಕತ್ತಾ ಇದ್ದೆ? ಅಮ್ಮ ನಾನೊಂದು ಏನೋ ಕೇಳ್ತೀನಿ, ನೀನು ನನ್ನ ಮೇಲನೆಗುನ್ವೆ ನಿಜ ನಿನಗೆ ಹೇಳ್ಬೇಕು. ಸರಿ ಹೇಳ್ತೀನಿ ಹೇಳೆ. ಅಯ್ಯಯ್ಯೋ ಮಕ್ಕಳು ತಾಗು ಸುಳ್ಳು ಹೇಳ್ತಾರ ಯಾರಾದ್ರೂ. ಅದೇನು ವಿಷಯ ಅಂತ ಹೇಳು. ಅಮ್ಮ ಅಕ್ಕ ಹೇಳ್ತಾವಳು ನೋಡ್ಲಿ, ಕೇಳಿಸ್ಕೈಲಿ. ಮತ್ತೆ ನಿನಗೂ ದೆಯ್ಯಕ್ಕೂ ಫ್ರೆಂಡ್ಶಿಪ್ ಐತಂತೆ. ನೀನು ದೆಯ್ಯನೆಲ್ಲ ನೋಡ್ತಿದ್ದಂತೆ, ದೆಯ್ಯದ ಹತ್ರ ಕೆಲಸನೂ ಮಾಡಿಸ್ಕೊಂತ ಇದ್ದಂತೆ. ಅಷ್ಟೇ ಅಲ್ಲ, ಸಾವುಕಾರ ಹೆಂಡ್ತಿಯವರಲ್ಲ ಅವ್ರಿಗೂ ನೀವು ದೆಯ್ಯಕ್ಕೆಲ್ಲನೂ ದೆಯ್ಯದಿಂದ ಸಹಾಯ ಎಲ್ಲ ಮಾಡಿಕೊಟ್ರಂತೆ. ಇದನ್ನೇ ಕೇಳಬೇಕು ಅಂತ ಹೇಳ್ಬಿಟ್ಟು ಇವಳು ಅವಾಗಿಂದ ಒದ್ದಾಡ್ತಾವಳೆ. ಇದೆಲ್ಲ ನಿಜ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ನಿಜ ಅಲ್ಲ ಅಲ್ವೇನಮ್ಮ? ನಿಮ್ಗೆ ಯಾರು ಹೇಳಿದ್ದು ದೆಯ್ಯದ ವಿಚಾರನ? ಯಾರು ಹೇಳಿದ್ ನಿಮ್ಗೆ? ಅಮ್ಮ ಅದೇ ಸಾವುಕಾರ ಹೆಂಡ್ತಿ ರಾಣಿ ಅವರೇ ನಿನಗೆ ಹೇಳಿದ್ದು. ನನಗೆ ದೆಯ್ಯ ಎಷ್ಟೆಲ್ಲ ಸಹಾಯ ಮಾಡೋದು ಗೊತ್ತಾ, ನಿಮ್ಮ ಅಮ್ಮನ ಫ್ರೆಂಡ್ ದೆಯ್ಯ ಅಂತ ಹೇಳ್ಬಿಟ್ಟು. ಅಮ್ಮ ನಿಜನೇನಮ್ಮ ಅದೆಲ್ಲನೂ? ಅವಳಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ ಹೇಳ್ಬಿಟ್ಲಾ. ಅಯ್ಯೋ ಅದೆಲ್ಲ ಏನಿಲ್ಲ ಸುಮ್ಕಿರಮ್ಮ. ಸುಮ್ಮನೆ ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ? ಅಂಥದ್ದೇನೂ ಇಲ್ಲ, ಸುಮ್ಕಿರು. ನಾನು ಹೇಳಿಲ್ವಾ ಎಲ್ಲ ಸುಳ್ಳು, ಎಲ್ಲ ಕಟ್ಕತೆ, ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. ಆ ದೆಯ್ಯ ಪಯ್ಯ ಎಲ್ಲನೂ ಇರಕ್ಕೆ ಸಾಧ್ಯನೇ ಇಲ್ಲ. ಇದ್ದಿದ್ರೆ ಅಮ್ಮನ ಕಣ್ಣಿಗೆ ಮಾತ್ರ ಯಾಕೆ ಕಾಣಿಸ್ತತೆ? ನಮ್ಮ ಕಣ್ಗೂ ಕಾಣಿಸ್ಬೇಕಿತ್ತು. ನಮ್ಮ ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ದೆಯ್ಯಗಳು ಇಲ್ಲ ಅಂತಾನೆ ಅರ್ಥ. ಸರಿ ಸರಿ ಬಿಡು. ನಾನಂತೂ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಪ್ಪ. ಅಮ್ಮ ನೀನು ಮುಖ ನೋಡಿದ್ರೇನೆ ಗೊತ್ತಾಯ್ತೈತೆ ನೀನೇನು ನಿಜ ಮುಚ್ಚಿಕ್ತಾ ಇದೀಯಾ ಅಂತ ಹೇಳ್ಬಿಟ್ಟು. ಅಮ್ಮ ನನಗೆ ನಿಜ ಹೇಳು, ನಿನಗೂ ದೆಯ್ಯಕ್ಕೂ ಫ್ರೆಂಡ್ಶಿಪ್ ಇತ್ತೇನಮ್ಮೋ? ಈಗ ಅದೆಲ್ಲ ಯಾಕೆ ಮಗಳೇ, ಹೋಗ್ಬಿಟ್ಟು ಏನೋ ಕ್ಯಾಮೆ ಗಿಮೆ ನೋಡೋಗು. ಒಂದಲ್ಗೂ ಸೊಪ್ಪು ಕಿತ್ಕ ಬಾ ಅಂತ ಹೇಳಿದ್ನಲ್ಲ, ಕಿತ್ಕ ಬಂದ? ಅಯ್ಯೋ ನಾನು ಕಿತ್ಕ ಬರ್ತೀನಿ, ನೀನು ನನ್ನ ಹತ್ರ ಹೇಳಿದ್ಯಾ ನಾನು ಸುಳ್ಳು ಹೇಳಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಈಗ ನೀನು ಸುಳ್ಳು ಹೇಳಂಗಿಲ್ಲ, ನೀನಂತ ಎಲ್ಲ ನಿಜ ನಿನಗೆ ಹೇಳ್ಬೇಕು ನನಗೆ ಅಷ್ಟೇ. ನೀನು ಈಗ ಹೇಳು ನನಗೆ. ಏ ಮಗಳೇ ಸುಮ್ಕಿರೇ. ಈಗ ನೀನು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಕಣಮ್ಮ. ಈಗ ನನಗೆ ನಿಜ ಹೇಳ್ಬೇಕಷ್ಟೇ. ದೆಯ್ಯ ಇತ್ತೋ ಇಲ್ವೋ? ಸರಿ, ನಿನ್ನ ಹತ್ರ ಮುಚ್ಚಿಕ ಅಂತದ್ದು ಏನೈತೆ? ಸರಿ, ನೀನು ಯಾರಿಗೂ ಹೇಳೋಕೆ ಹೋಗ್ಬೇಡ. ನಿನ್ನ ತಮ್ಮಂಗೆ ಎಲ್ಲ ಮೊದಲೇ ಹೇಳ್ಬೇಡ. ಅವ್ನು ಮೊದಲೇನು ನೀ ಒಂಥರ ಪೋಟ್ವೆಂಟ್ ಇದ್ದಂಗೆ ಎಲ್ರಿಗೂ ಹೇಳ್ಕೊಬಿಟ್ಟು ಬರೋ ಶಾನೆ. ನಿಜವಾಗೂ ದೆಯ್ಯ ಇತ್ತು, ಐತೆ, ನಮಗೆಲ್ಲ ಸಹಾಯ ಮಾಡ್ತಿತ್ತು. ಈಗಲೂ ಅಷ್ಟೇ, ಕಷ್ಟ ಅಂದರೆ ಸಹಾಯ ಮಾಡ್ತದೆ. ವಾವ್, ನಿಜವಾಗೂ ದೆಯ್ಯ ಇತ್ತ ಅಮ್ಮ? ಹ್ಞೂ ಮಗಳೇ, ದೆಯ್ಯ ಇತ್ತು, ಈಗಲೂ ಐತೆ. ಅದು ಎಲ್ಲೂ ಹೋಗಿಲ್ಲ, ಯಾವಾಗೂ ನಂಗೆ ಸಹಾಯ ಮಾಡ್ತದೆ. ಇವತ್ತು ನಾವು ಇಂಥ ಪರಿಸ್ಥಿತಿನಾಗಿದ್ದೀವಿ, ನೀನು ನನ್ನ ಜೊತೆ ಇದೆಯಾ, ನಾನು ನಿನ್ನ ಜೊತೆ ಇದ್ದೀನಿ. ಇವತ್ತಿಷ್ಟು ದೊಡ್ಡ ಮನೆಗಿದ್ದೀವಿ, ಅದಕ್ಕೆಲ್ಲ ಕಾರಣನೂ ದೆಯ್ಯ ನೆನೆಯ. ಹೌದಾ ಅಮ್ಮ? ಪ್ಲೀಸ್ ನಾನು ದೆಯ್ಯ ನೋಡ್ಬೇಕಮ್ಮ, ಪ್ಲೀಸ್ ಕಣಮ್ಮ. ಅದೆಲ್ಲ ಆಗಕ್ಕಿಲ್ಲ, ಸುಮ್ಕಿರು. ಹಂಗೆಲ್ಲ ಶಾನೆ ಜನದ ಮುಂದೆ ಎಲ್ಲ ಅದು ಬಂದು ನಿಂತ್ಕೊಳಕ್ಕಿಲ್ಲ, ನಿಂಗೆ ಗೊತ್ತಾಗಕ್ಕಿಲ್ಲ ಏನೂ. ಸುಮ್ಮನೆ ನೋಡಿ. ಇಲ್ಲ ಕಣಮ್ಮ, ಪ್ಲೀಸ್ ಕಣಮ್ಮ, ನನಗೊಂದೇ ಒಂದ್ಸಲ ದೆಯ್ಯನ ತೋರ್ಸಮ್ಮ ಹೆಂಗೈತಿ ಅಂತ. ನೀವೆಲ್ಲ ನೋಡಿದ್ರೆ ಸುಮ್ಕಿ ಎದ್ರಕೊಬಿಡ್ತೀರ ಮಗಳೇ, ಏನು ಬೇಡ ಸುಮ್ಕಿರು. ಅಮ್ಮ ಪ್ಲೀಸ್ ಕಣಮ್ಮ, ಪ್ಲೀಸ್ ಅಮ್ಮ. ಹೇಳಿದ್ನಲ್ಲ ಈಗ ಬೇಡ ಅಂತ. ಮೊದಲು ಕ್ಯಾಮೆ ನೋಡ್ಕೊ ಹೋಗು, ಆಮೇಕಿಂದ ಮಾತಾಡೋಣ. ಸುಮ್ಕೇನಿಯ ಅದು ಇದು ಅಂತ ಎಲ್ಲ ಕೆತ್ಕಕ್ಕೆ ಹೋಗ್ಬೇಡ. ನಾನು ಆಗ ಕೆಲಸ ಆದರೆ ಮಾಡೋಕ್ಕಿಲ್ವ ಹೇಳು? ಇಲ್ಲ, ನಾನು ನೋಡ್ಲೇಬೇಕು ಅಷ್ಟೇನೆ.